ಇವ್ರ ಸಲ ನಡುವಲ್ಲ ಏನು ವಯಸ್ಸ ಬರಪ್ಪ ಅವ್ನು ಏನು ಮಾಡ್ತೀವಿ ಕುಡಿತಿ ಅಂತ ಅವ್ನು ನೀರ ಓದ್ಬಿಡು ತಣ್ಣಗಕ್ಕ ಅವ್ನು ನೀರು ಒಂದು 3-4 ಕ್ಯೂಬ್ ಹಾಕ್ಬಿಡು ನೀರ ಓದ್ಬಿಡು ನೀ ಪಾನಕ ಮಾಡ್ಕೊಂಡು ನೀರ ಓದ್ಬಿಡು ಪಾನಕ ಯಾವ ನೀರ ಮಾಡ್ಕೋತಿ ಆ ನೀರ ಎದ್ದು ಮುಖ ತಗೋ ಫ್ರೆಶ್ ಆಗುತ್ತೆ ಎದ್ದು ಒಂದು ಸ್ವಲ್ಪ ಬಟ್ಟೆ ತೆಗಿಯಪ್ಪ ಬಟ್ಟೆ ತೆಗೆದು ಮಾಡ್ಸು ಅದೊಂದು ಕೆಲಸ ಮಾಡಿಬಿಡು ಶಾಣೆ ನೀನೇ ಬಟ್ಟೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಂದ್ರೆ ನೀವೆಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾನು ಸಾಯಂಕಾಲದ ರೂಟೀನನ್ನು ಶೇರ್ ಮಾಡ್ಕೊಳಕತ್ತೀನಿ. ಇವಾಗಂತ್ರ ಬ್ಯಾಸಿಗೆ ಚಾಲು ಆಗ್ಬಿಟ್ಟದ. ಅಷ್ಟೊಂದು ಸೆಕೆ, ಅಡುಗೆ ಮನ್ಯಾಗ ಅಡುಗೆ ಮಾಡಕ್ಕೆ ಬಂದ್ರೆ ಸಾಕು ಅಷ್ಟೊಂದು ಕುದಿ ಇರ್ತದ. ಇಲ್ಲಿ ಗ್ಯಾಸ್ ಕಟ್ಟಿ ಎದುರುಗಡೆ ಒಂದು ಕಿಟಕಿ ಅದ. ಆ ಕಿಟಕಿ ತೊಗೊಂಡು ನಾನು ಅಡುಗೆ ಮಾಡ್ಲಕತ್ತೀನಿ. ಆ ಕಿಟಕಿ ತೊಗೊಳಿಕಂದ್ರೆ ಅಷ್ಟೊಂದು ಕುದಿ ಆಗುತ್ತೆ. ಒಂದು ಸ್ವಲ್ಪ ಕಿಟಕಿ ತೆಗದ್ನಿ ಅಂದ್ರೆ ಸ್ವಲ್ಪ ಗಾಳ ಬರ್ತದೆ. ಹಾಗಾಗಿ ಒಂದು ನಿಂದ್ರಲಕ್ಕ ನಿಂತು ಅಡುಗೆ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಬೆಟ್ರ್ ಅನ್ನಿಸ್ತೈತಿ. ಹಾಗಾಗಿ ಕುದಿ ಆಗ್ಲಕ್ಕತ್ತದ. ಆದ್ರೂ ಕೂಡ ಮತ್ತು ಅಡುಗೆ ಮಾಡೋದು ಮಾಡಲೇಬೇಕಲ್ರಿ. ಹುಡುಗರಿಬ್ಬರು ಅವರು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡ್ರು. ಟೈಮ್ ಇವಾಗ 5 ಗಂಟೆ ಆಗ್ಯದ. ಸಾಯಂಕಾಲ 5 ಗಂಟೆ ಆಗ್ಯದ. ಇವಾಗ ಸಂಜೆಗೆ ಚಪಾತಿ ಮಾಡಿದ್ರೆ ಆಯ್ತು ಹೇಳಿ ರಾತ್ರಿ ಚಪಾತಿ ಮಾಡಿದ್ರೆ ಆಯಿತು ಊಟಕ್ಕೆ ಅಂತ ಹೇಳಿ ಹಿಟ್ಟನ್ನು ನಾದಿಡ್ಲಾಕತ್ತೀನಿ. ಹುಡುಗರು ಅವ್ರು ಮಲ್ಕೊಂಡಾರ. ಅವ್ರನ್ನ ಏಳು ಅನ್ನಕತ್ತೀನಿ. ಅವ್ರನ್ನ ಎಬ್ಬಿಸ್ಕೋತಾನೆ ನಾನು ಕೆಲಸ ಮಾಡ್ಲಾಕತ್ತೀನಿ ನೋಡ್ರಿ. ಎದ್ದು ಸೋಫಾ ಕವರ್ ಸಿನ ಮಾಡು, ಎದ್ದ ಬಟ್ಟಿ ಇಟ್ಟು ಮಡಿಸು. ನಿನ್ನೆ ಬಟ್ಟಿ ಸಂಜೆ ತನ ನಂಗೆ ಅಲ್ಲೇ ಕೂತಾವ. ಎದ್ದು ಬಟ್ಟಿ ಮಡಿಸು ಒಂದಲ್ಲಿ ಕೆಲಸ ಕೇಳ್ತೀಯ. ನನ್ನ ಸ್ನಾನದ ಸಾಕು ನಾವ್ ಹೇಳ ನನ್ನ ಕಾಲಾಗ ಒಂದು ಕೆಲಸ ಕೇಳಲ್ಲ, ಏನ್ ಹೇಳಿದ್ರು ಮಾಡಲ್ಲ. ಸಾಕಾಗ ನೋಡು ನನ್ನ ಹತ್ರ. ಸಂಜೆಗದ ಹೇಳು ಸಂಜೆಗದ. ಇವತ್ತಿಬ್ಬರು ಮಧ್ಯಾಹ್ನ ಊಟ ಮಾಡಿದ ಕೂಡಲೇ ಮಲ್ಕೊಂಡ್ರು ನೋಡ್ರಿ. ದಿನಾಲೂ ಟಿ ವಿ ಒಂದು ಸ್ವಲ್ಪ ನೋಡ್ತಿದ್ರು. ಕರೆನ್ಸಿ ಖಾಲಿ ಆಗ್ಯಾವ, ಟಿ ವಿ ಕರೆನ್ಸಿ. ಹಾಗಾಗಿ ಆಟ ಆಡ್ಲಿಕ್ಕೂ ಬಿಟ್ಟಿಲ್ಲಾನು. ಯಾಕಂದ್ರೆ ಅಷ್ಟೊಂದಂದ್ರೆ ಅಷ್ಟು ಬಿಸಿಲೈತಿ. ಬಿಸಿಲಿಗೆ ಹೊರಗೆ ಹೋಗ್ಬೇಡ್ರಿ ಅಂತ ಹೇಳಿನಿ. ಹಂಗೆ ಅವರು ಇವಾಗ ಮಲ್ಕೊಂಡಾರ ನೋಡ್ರಿ. ಸಂಜೆಗದ 7 ಅನ್ನಕತ್ತೀನಿ. ಹಂಗೆ ಅವರು ಇನ್ನೂ ಮಲ್ಕೊಂಡಾರ. ಅವ್ರನ್ನ ಎಬ್ಬಿಸ್ಕೋತ ನಾನು ಇಲ್ಲಿ ಅಡುಗೆ ಕೆಲಸ ಮಾಡ್ಲಾಕತ್ತೀನಿ ನೋಡ್ರಿ. ಪಲ್ಯ ಇವತ್ತು ಬೆಳಿಗ್ಗೆ ಬದ್ನಿಕಾಯಿ ಪಲ್ಯ ಮಾಡಿದ್ದೆ. ಅದೇ ಪಲ್ಯ ಉಳ್ದದ. ಅದೇ ಸಂಜೆಗೆ ಉಂಡ್ರೆ ಆಯ್ತಂತ ಹೇಳಿ ಇಟ್ಟೀನಿ. ಹಾಗೆ ಒಂದು ಸ್ವಲ್ಪ ಸಾಂಬಾರು ಮಾಡಬೇಕು, ನೋಡಬೇಕು. ಅನ್ನ ಕೂಡ ಮಾಡಿದ್ದಾಗ್ಯದ. ಇವಾಗ ಚಪಾತಿ ಹಿಟ್ಟನ್ನು ಕೂಡ ನಾದಿಟ್ಟು ನೋಡ್ರಿ. ಇನ್ನೇನು ಹುಡುಗರು ಎದ್ದು ಕೂಡಲೇ ಅವ್ರು ಒಂದು ಸ್ವಲ್ಪ ಹಾಲರ ಏನಾರು ಹಾಕಿ ಕಾಯಿಸ್ಕೊಟ್ನಿ ಅಂತಂದ್ರೆ ಅವರು ಆಟ ಆಡ್ಲಕ್ಕಂತೇಳಿ ಹೊರಗಡೆ ಹೋಗ್ತಾರೆ ನೋಡ್ರಿ. ಇವಾಗ ಎದ್ಬಿಟ್ಟು ಅವ್ರಿಗೆ ಏನಾರು ಒಂದು ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಡ್ತೀನಿ. ಕುಡಿದ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಮಡ್ಚಿ ಅಂತ ಹೇಳಕತ್ತೀನಿ. ಅವ್ರನ್ನ ಬಟ್ಟೆ ಮಡ್ಚಿ ಇಟ್ಬಿಟ್ಟು ಆಟ ಆಡ್ಲಿಕ್ಕಂತೇಳಿ ಹೊರಗಡೆ ಹೋಗ್ತಾರೆ. ಅಂದ್ರೆ ಚಂತನ ಮಲ್ಕೊಂಡೋದು ಅದೇ ಮನೆಗೆ ಇರ್ತಾರೆ. ಸಂಜೆಗೆ ಅಷ್ಟೇ ನಾನು ಆಟ ಆಡ್ಲಿಕ್ಕಂತ ಹೇಳಿ ಬಿಡ್ತೀನಿ ನೋಡ್ರಿ. ಯಾಕಂದ್ರೆ ಬಿಸಿಲದು ಕಮ್ಮಿ ಆಗಿರ್ತದಲ್ಲ, ಅವಾಗಷ್ಟೇ ಆಟ ಆಡ್ಲಿಕ್ಕಂತೇಳಿ ಒಂದು ತಾಸು ಆಡಲಿ ಅಂಥೇಳಿ ಹೊರಗಡೆ ಬಿಟ್ಟಿರ್ತೀನಿ. ಮೋಯ್ತಾ ಎದ್ದೇಳ ಅಂದೆ. ಇಲ್ಲೋಡೆಲ್ಲ ಆಟ ಆಡಿ ಸಾಮಾನು ಹ್ಯಾಂಗೆ ಹೋಗ್ದಿ, ಮನೆ ತುಂಬ ಹ್ಯಾಂಗೆ ಹೋಗ್ದಿರಿ. ಇಬ್ಬರು ಮನೆಯಾಗಿದ್ರು ಅಂದ್ರೆ ಒಟ್ಟು ಹಿಂಗೆ ನೋಡಿ ಎಲ್ಲ ಸಾಮಾನು ಅಲ್ಲಿದಿಲ್ಲಿ ಇಲ್ಲಿದಲ್ಲಿ ಒಕ್ಕೋತ ಚಂದನ ಸರಿ ಇಟ್ಟಿಟ್ಟು ಸಾಕಾಗ್ಬಿಡುತ್ತೆ ನನಗಂತ್ರ. ಎದ್ದೇಳು, ಸಂಜೆ ಆಯ್ತು. ಮತ್ತು ರಾತ್ರಿ ಏನು ಮಾಡ್ತಿ? ಕುಂದಿರ್ತಿ ಏನು ಜಾಗರಣೆ ಮಾಡ್ತಿ? ಹೇಳು, ಟೈಮ್ ಆಗ್ಯದ. ಸಂಜೆಗೆ ನೋಡು 6 ಗಂಟೆ ಆಗ್ಯದ. ಈಗ ಎದ್ದೇಳು. ಎದ್ದು ಮುಖ ತಗೋ ಫ್ರೆಶ್ ಆಗುತ್ತೆ. ಎದ್ದು ಒಂದು ಸ್ವಲ್ಪ ಬಟ್ಟೆ ತೆಗಿಯಪ್ಪ ಬಟ್ಟೆ ತೆಗೆದು ಮಾಡ್ಸು ಅದೊಂದು ಕೆಲಸ ಮಾಡಿಬಿಡು ಶಾಣೆ. ನೀನೇ ಬಟ್ಟೆ ತೆಗ್ದಿದ್ದಿಲ್ಲ ಸಂಜೆ ತನ ಅಲ್ಲೇ ಇದ್ದು ನೋಡಿ. ಇಲ್ಲ ಮುಖ ತಗೋ, ಎದ್ದು ಹಾಲು ಕಾಯಿಸ್ಕೊಡ್ತೀನಿ ಕುಡ್ಲಾಕೈತಿ. ಮುಖ ತಗೋ. ಎಲ್ಲೋಗ್ಯಾನ ರೋಯ್ತ? ಅವನಿಗೆ ಒಂದು ಸ್ವಲ್ಪ ಬಿಟ್ನಿ ಅಂತಂದ್ರೆ ಹೊರಗೆ ಹೋಗ್ಬಿಡ್ತಾನೆ ನೋಡು. ಇವ ಸಣ್ಣವ ರೋಹಿತ ಅವ ಯಾವಾಗ ಎದ್ದ ನನ್ನ ಒಳಗೆ ಅಡುಗೆ ಮನೆ ಕೆಲಸ ಮಾಡ್ಲಾಕತ್ತಿದ್ನಲ್ರಿ. ಅವಾಗ ಎದ್ಬಿಟ್ಟು ಹೊರಗಡೆ ಹೋಗ್ಯಾನವ. ಅವನು ಇವಾಗ ಕರೆದ್ಬಿಟ್ಟು ಅವನಿಗೂ ಒಂದು ಸ್ವಲ್ಪ ಕುಡ್ಲಿಕ್ಕೆ ಹಾಲನ್ನು ರೆಡಿ ಮಾಡ್ತೀನಿ. ಅವ್ನ ಹಾಲನ್ನು ಕುಡ್ಲಿಕ್ಕೆ ಕೊಟ್ಬಿಟ್ಟು ಆಮೇಲೆ ಆಟ ಆಡ್ಲಿಕ್ಕೆ ಕಳಿಸ್ತೀನಿ ನೋಡ್ರಿ. ಇವಾಗ ಹಿಟ್ಟನ್ನು ಕೂಡ ನೆನೆಲಿಕ್ಕೆ ಅಂಥೇಳಿ ನಾದಿಟ್ಟೀನಿ. ಎಲ್ಲ ಅರ್ಧಂಬರ್ಧ ಅಡುಗೆ ಕೆಲಸ ಮುಗ್ದದ. ಅವರು ಉಣ್ಣೋ ಬಂದಾಗ ಒಂದು ಸ್ವಲ್ಪ ಚಪಾತಿ ಮಾಡಿ ಕೊಟ್ಬಿಡ್ತೀನಿ ನೋಡ್ರಿ. ಅನ್ನ ಕೂಡ ಮಾಡಿದ್ದಾಗ್ಯದ. ಇವತ್ತು ಬೆಳಿಗ್ಗೆ
ಪಲ್ಯ ಬದ್ನಿಕಾಯಿ ಮಾಡಿದ್ನಿ ಅಂತ ಹೇಳಿದ್ನಲ್ಲ, ಬದ್ನಿಕಾಯಿ ಕೂಡ ಐತಿ ಇಲ್ಲಿ. ಎಲ್ಲ ಅನ್ನ ಕೂಡ ಮಾಡಿಟ್ಟಿನಿ. ಇನ್ನೊಂದು ಸ್ವಲ್ಪ ಶೇಂಗಾ ಸಾರು ಮಾಡಿಬಿಡ್ತೀನಿ ನೋಡ್ರಿ ಅಂದಾಗ ಅಂಥೇಳಿ. ಇಷ್ಟನ್ನು ಮಾಡಿಬಿಟ್ಟು ಮತ್ತು ಚಪಾತಿ ಮಾಡೋಕೆ ಕುಂತ್ನಿ ಅಂತಂದ್ರೆ ಬಂದು ಒಬ್ಬೊಬ್ಬರು ಊಟ ಮಾಡ್ತಾರೆ. ಇವಾಗ ಮೋಹಿತ್ ಎದ್ದು ನೀರು ಕುಡ್ಲಾಕತ್ತ ನೋಡ್ರಿ. ರೋಹಿತ್ ಹೊರಗಡೆ ಹೋಗ್ಯಾನ. ಇದು ಗ್ಲಾಸು ಅದು ಮೊದಲೇ ನೀರಿಲ್ಲ ಮನ್ಯಾಗ, ಮತ್ತು ಸುಮ್ಮನೆ ನೀರು ಚಲ್ಕೋತ ಕುಂದ್ರಬೇಡ ನೀನು. ಅವು ಎದಕ್ಕಾರ ಅಡುಗೆಗೆ ಬಳಸ್ಲಕ್ಕೆ ಬರ್ತಾವೆ ನೀರು ಕುಡಿದು ಇದ್ರನ್ನು ಕುಡಿ, ಗ್ಲಾಸ್ ತೊಗೊಂಡು ಕುಡಿ. ಇವಾಗ ಬ್ಯಾಸಿಗೆ ಚಾಲು ಆಗ್ಯದಲ್ರಿ, ನೀರಿನ ಸಮಸ್ಯೆ ಒಂದು ಭಾಳ ನಮ್ಮ ಕಡೆ ಅಂತಂದ್ರೆ ಭಾಳ ನೋಡ್ರಿ. ಮೊದಲಾದ್ರೆ ವಾರಕ್ಕೊಮ್ಮೆ ನಳ ಬಿಡ್ತಿದ್ದ, ಇವಾಗ 15 ದಿನ ಆದ್ರೂ ಕೂಡ ಇನ್ನೂ ನಳ ಬಿಟ್ಟಿಲ್ಲ ನೋಡ್ರಿ. ಮನೆಯಾಗಿನ ಎಲ್ಲ ಕೂಡ ಖಾಲಿ ಆಗ್ಯಾವು. ಅಡ್ಗೆಗೆ ಅಂಥೇಳಿ ಊರಲ್ಲಿ ನಳ ಬಿಟ್ಟಿರ್ತಾರಲ್ಲ, ಅವಕೂರ್ನೇ ಎಲ್ಲ ಹಾಂಡೆ ಹಾಕಿ ಮತ್ತು ಎಲ್ಲ ಕೊಡಗಳನ್ನೆಲ್ಲ ತುಂಬ್ಕೊಂಡಿರ್ತೀನಿ. ಅವಕೂರ್ನ ಅಡ್ಗೆಗೆ ಬಳಸ್ತೀನಿ. ಮತ್ತು ಕುಡ್ಲಿಕ್ಕೆ ಅಂಥೇಳಿ ಫಿಲ್ಟ್ರ್ ನೀರು ಸಿಗ್ತಾವೆ ಇಲ್ಲೇ ನಮ್ಮ ಮನೆ ಹತ್ರ. 1-2 ಬಾಟ್ಲಿ ತಂದು ಇಟ್ಕೊಂಡಿವಿ ಅಂತಂದ್ರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ. ಇವಾಗ ಬ್ಯಾಸಿಗಲ್ರಿ, ಹಾಗಾಗಿ ಎಲ್ಲರೂ ನೀರನ್ನು ಕುಡಿಲಿಕ್ಕೆ ಕುಡಿ ನೀರು ಕೂಡ ಜಲ್ದಿ ಖಾಲಿ ಆಕ್ಕವು. ಹಾಗಾಗಿ ಎಲ್ಲರೂ ಅವು ಕುಡಿಲಿಕ್ಕೆ ಅಂಥೇಳಿ ಅವಕೂರ್ನ ಬಳಸ್ತೀವಿ. ಇವು ಅಡ್ಗೆಗೆ ಅಂಥೇಳಿ ಬಳಸ್ಲಿಕ್ಕೆ ಅಂಥೇಳಿ ಊರಲ್ಲಿ ಬಂದಿರ್ತಾವಲ್ಲ ಆ ನೀರನ್ನು ಬಳಸ್ತೀವಿ. ಇವು ಕೂಡ ಖಾಲಿ ಆಗ್ಲಾಕ್ಕೆ ಬಂದವು. 18 ದಿನನೇ ಆಯ್ತು ನೋಡ್ರಿ, ನೀರು ಇನ್ನೂ ಕೂಡ ಬಿಟ್ಟಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟ ನೀರನ್ನು ನಾವು ಬಳಸ್ತೀವಿ ನಮ್ಮ ಕಡೆ ಮಂದಿ. ಇಲ್ಲೆಲ್ಲ ಮನೆ ಕಡೆ ಬೋರ್ವೆಲ್ ಅದಾವು, ಅವಕೂರ್ನಲ್ಲೇ ಹೋಗಿ ತರ್ತಾರೆ. ನಮಗೇನು ಅಂಥ ಏನು ನೀರಿಂದೇನು ಸಮಸ್ಯೆ ಇಲ್ಲ. ಆದ್ರೂ ಕೂಡ ಅಡ್ಗೆಗೆ ಅಂಥೇಳಿ ಬಳಸ್ತಕ್ಕಂಥೇಳಿ ನೀರಿಲ್ಲ. ನೋಡಬೇಕು ಇನ್ನೊಂದು 2 ದಿನ ಬರ್ಲಿಕ್ಕಂದ್ರೆ ನಾವು ಕೂಡ ಎಲ್ಲಿ ನಳ ಬಂದಿರ್ತಾವೆ ಅಲ್ಲಿ ಹೋಗ್ಬಿಟ್ಟು 1-2 ಕೊಡ ತರಬೇಕು. ನೀರ ಇಟ್ಟಿರಲ್ಲ, ನೀರು ನೆನಪಾಗೋದಿಲ್ಲ, ಇಟ್ಟಿರಲ್ಲ ಆಗೋದಿಲ್ಲ. ಹಿಂಗ ಒಂದು ರಿಪ್ನಿ ಮಾಡೋದು ಇಲ್ಲ ನಾ ಕೊಡಂಗಿಲ್ಲವ. ನೈಟ್ನಲ್ಲಿ ಇವ್ರು ಕುಡಿತಾರೆ, ಇವ್ರು ಹುಡುಗರು. ನನಗೆ 2 ಕೆಳಗೆ ಕುಡಿಬಿಡ್ತಾನೆ. ನಾನು ಕುಡಿಯೋದಾಗತ್ತ, ನಾ ಇಟ್ಕೊಳ್ಳೆ, ನಾ ಕುಡಿಬೇಕಂತ ಇಟ್ಕೊಳ್ಳಿ, ಇವ್ರು ಕುಡಿಬಿಡ್ತಾರೆ. ನೆಗಡಿಕೆಮ್ಮ ಜಲ್ದಿನೇ ಬಂದ್ಬಿಡ್ತು ಅವ್ರಿಗೆ. ಇವ್ರ ಸಲ ನೆಡುದಿಲ್ಲ ಏನು. ನಾ ಇಟ್ಟಿದ್ನೆಲ್ಲ ಹೇಳೋದು ಕೇಳಿ ಕುಡ್ಬಿಡ್ತಾರೆ. ಕುಡಿಗಳಿಗೆ ಕೆಮ್ಮ ನೆಗಡಿ ಚಲೋನೆ. ಐಸ್ ಕ್ಯೂಬ್ ಅದ ನೋಡ್ಬೇಕ. ಐಸ್ ಕ್ಯೂಬ್ ಬರಪ್ಪ. ಅವ್ನು ಏನ್ ಮಾಡ್ತೀವಿ ಕುಡಿತಿ ಅಂತ ಅವ್ನು ನೀರ ಓದ್ಬಿಡು, ತಣ್ಣಗಕ್ಕ ನೀರು ಒಂದು 3-4 ಕ್ಯೂಬ್ ಹಾಕ್ಬಿಡು. ನೀರ ಓದ್ಬಿಡು, ನೀ ಪಾನಕ ಮಾಡ್ಕೊಂಡು ನೀರ ಓದ್ಬಿಡು. ಪಾನಕ ಯಾವ ನೀರ ಮಾಡ್ಕೋತಿ ಆ ನೀರ ಓದ್ಬಿಡು. ಅದ್ರ ಜೊತೆ ಆ ನೀರು ಕರೆಕ್ಟ್ ಅಂದ್ರೆ ಬರೋದ್ ಕರಿ ಆ ನೀರು ತಣ್ಣಗಾಗ್ಬಿಡ್ತಾವ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಾಳೆಗೆ ದೋಸೆ ಮಾಡಿದ್ರೆ ಆತಂತ ಹೇಳಿ ಹಿಟ್ಟನ್ನು ಕೂಡ ರುಬ್ಬಿಟ್ಟೀನಿ. ಅಂದ್ರೆ ಜಲ್ದಿನೇ 4 ಗಂಟೆಗೆ ಹಿಂಗೆ ಜಲ್ದಿ 10 ಗಂಟೆ ಅನ್ನೋದ್ರಾಗ ಅಕ್ಕಿಯನ್ನು ನೆನೆ ಇಟ್ಟಿದ್ನಿ ಅಂತಂದ್ರೆ 4 ಗಂಟೆ ಅನ್ನೋದ್ರಾಗ ಹಿಂಗೆ ರುಬ್ಬಿಟ್ನಿ ಅಂತಂದ್ರೆ ಮಲ್ಕೊಳ್ಳೋದ್ರಾಗ ಒಂದು ಸ್ವಲ್ಪ ಹಿಟ್ಟು ಉಬ್ಬಿ ಬರ್ತದೆ.
ಅದಕ್ಕೆ ಜಲ್ದಿನೇ ಹಿಟ್ಟನ್ನು ಕೂಡ ದೋಸೆ ಹಿಟ್ಟನ್ನು ಕೂಡ ರುಬ್ಬಿಟ್ಟೀನಿ. ಇವಾಗ ನೋಡ್ತಿರ್ಬೋದು ಕುಡಿಲಿಕ್ಕೆ ಅಂಥೇಳಿ ನೀರು ಇವು ಈ ಬಾಟ್ಲೆ ನೀರು ಖಾಲಿ ಆಗ್ಯಾವು. ಇವಕ್ಕನ್ನ ಇನ್ನೊಂದು ಬಾಟ್ಲಿಗೆ ಹಾಕ್ಲಾಕತ್ತೀನಿ. ಹುಡುಗರಂತ್ರ ಇವು ನಮ್ಮ ಒಂದು ಹುಡುಗರು ಒಂದು ಮಾತು ಕೇಳಂಗಿಲ್ಲ. ಅವ್ರಿಗೆ ಕೆಲಸ ಹಚ್ಲಿಕ್ಕೆ ಅಂತಂದ್ರೆ ನಾ ಏನು ಕೆಲಸ ಹಚ್ಚಂಗಿಲ್ಲ ಫ್ರೆಂಡ್ಸ. ಇದೇ ಬಟ್ಟೆ ಮಡ್ಚ್ಕೊಂಬರೋದು, ಅವಕ್ಕನ್ನ ತೊಳೆದು ಹಾಕಿ ಒಣಾಕಿರ್ತೀನಲ್ಲ ಅವಕ್ಕನ್ನ ಮಡ್ಚ್ಕೊಂಡು ಬರೋದು, ಮತ್ತು ಇದೇ ಒಂದು ಸ್ವಲ್ಪ ಕೈಯಾಗಿಂದ ನೀರು ತಂಬ ಅಪ್ಪ ನಾನು ಕುಡಿಲಿಕ್ಕೆ ನೀರು ಕೊಡೋದು, ಇಂಥವು ಅಷ್ಟೇ ಸಣ್ಣ ಸಣ್ಣ ಕೆಲಸ ಹೇಳಿರ್ತೀನಿ. ಅವ್ಕೂರ್ನು ಕೂಡ ಮಾಡ್ಲಿಕ್ಕೆ ನಾ ಯಾಕೆ ಅವ್ಗೆ ಹೇಳು ಇವ್ನಿಗೆ ಹೇಳು ಅಂಥೇಳಿ ಇವ್ನ ಮ್ಯಾಗ ಅವ ಹಾಕ್ತಾನೆ, ಅವ್ನ ಮ್ಯಾಗ ಇವ ಹಾಕ್ತಾನೆ. ಒಬ್ಬನೇ ಇದ್ನಂತ್ರ ಮಾಡ್ತಾರೆ. ಈ ರೀತಿ ಇಬ್ಬರು ಇದ್ರ ಅಂತಂದ್ರೆ ಏನು ಕೆಲಸ ಮಾಡೋಕೆ ನಾವಲ್ಲೇ ನೀವಲ್ಲೇ ಅಂತಂತಾರೆ. ಹಾಗಾಗಿ ಎಲ್ಲ ಕೆಲಸ ಸಣ್ಣ ಸಣ್ಣ ಕೆಲಸ ಕೂಡ ನಾನೇ ಮಾಡ್ಬೇಕು ನೋಡ್ರಿ. ಅಷ್ಟೊಂದು ಹುಡುಗರು ಮಾತು ಕೇಳಂಗಿಲ್ಲ. ಅದ್ರಾಗ ಜಗಳ ಆಡೋದು ಅಂತಂದ್ರೆ ಇಬ್ಬರನ್ನ ಬಿಟ್ಟು ಎಲ್ಲರೂ ಹೋದ್ನಿ ಹೊರಗಡೆ ಹೋದ್ನಿ ಅಂತಂದ್ರೆ ಅಷ್ಟೊಂದು ಜಗಳ ಆಡ್ತಾರೆ ಹುಡುಗರು. ಹಾಗಾಗಿ ಅವರಿಬ್ಬರನ್ನೂ ಬಿಟ್ಟು ಎಲ್ಲಿ ಹೊರಗಡೆ ಹೋಗಂಗೆ ಇಲ್ಲ ನೋಡ್ರಿ. ಇವರಿಬ್ರಿಗೂ ನಾನು ಟ್ಯೂಷನ್ ಕೂಡ ಎಲ್ಲಿ ಹೊಸಲಿಲ್ಲ. ಯಾಕಂದ್ರೆ ವರ್ಷ ಪೂರ್ತಿ ಸ್ಕೂಲಿಗೆ ಹೋಗೋದೇ ಇರ್ತದೆ, ಅಭ್ಯಾಸ ಮಾಡೋದೇ ಇರ್ತದೆ. 2 ತಿಂಗಳು ಸೂಟಿ ಅಂತ ಹೇಳಿ ಕೊಟ್ಟಿರ್ತಾರೆ, ರಜೆ ಅಂತ ನೀಡಿರ್ತಾರೆ. ಅದರಲ್ಲಿ ಅವರು ಒಂದು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಹೇಳಿ ನಾನು ಅವ್ರಿಗೆ ಎಲ್ಲಿ ವೆಕೇಷನ್ಗೆ ಹೊಸಕ್ಕೆ ಹೋಗಲಿಲ್ಲ, ಏನೂ ಮಾಡೋಕ್ಕೆ ಹೋಗಲಿಲ್ಲ. ಮನೆಯಲ್ಲೇ ಸುಮ್ಮನೆ ಒಂದು ತಾಸು ಬೆಳಿಗ್ಗೆ ಅಭ್ಯಾಸ ಮಾಡ್ತಾರೆ. ನಾ ಏನು ಹೇಳ್ತೀನಲ್ಲ ಅದನ್ನೊಂದು ಸ್ವಲ್ಪ ಓದ್ಬಿಟ್ಟು ಮಿಕ್ ಟೈಮಲ್ಲಿ ಆಟ ಆಡೋದು, ಈ ರೀತಿ ಅವ್ರು ಎಂಜಾಯ್ ಮಾಡಲಿ ಅಂಥೇಳಿ ನಾನು ಕೂಡ 1-2 ತಿಂಗಳ ಅವ್ರನ್ನ ಹಂಗೆ ಬಿಟ್ಟು ನೋಡ್ರಿ. ಮತ್ತು ಮುಂದೆ ಅವ್ರು ದೊಡ್ಡವ್ರು ಆದ್ಮ್ಯಾಗ ಹಾಸ್ಟೆಲಲ್ಲಿ ಇರೋದು ಕಲಿಯೋದು ಇದ್ದೇ ಇರ್ತದೆ. ಇವಾಗೇ 1-2 ತಿಂಗಳ ಸಣ್ಣವ್ರು ಅದಾರ. ಇವಾಗೇ 1-2 ತಿಂಗಳ ಆರಾಮಿರಲಿ ಅಂಥೇಳಿ ನಾನು ಕೂಡ ಅವ್ರಿಗೆ ಎಲ್ಲಿ ಬಿಟ್ಟಿಲ್ಲ, ಮನೇಲಿ ಇರಿಸ್ಕೊಂಡು ನೋಡ್ರಿ. ಮುಂದೆ ದೊಡ್ಡವ್ರು ಆದ್ಮ್ಯಾಗ ಹೋಗಿ ನಮ್ಮನ್ನ ಬಿಟ್ಟು ದೂರ ಇರೋದೇ ಅದ, ಹಾಸ್ಟೆಲ್ನಲ್ಲಿ ಇರೋದೇ ಅದ ಅವ್ರದ್ದು. ಹಾಗಾಗಿ ನಾನು ಅವ್ರಿಗೆ ಎಲ್ಲಿ ಹಚ್ಚಕ್ಕೆ ಹೋಗಲಿಲ್ಲ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.